ನಮ್ಮೆಲ್ಲರ ನಾಯಕರು ಭಾರತೀಯ ಜನತಾ ಪಾರ್ಟಿಯ ಹಿರಿಯರು ಆದಂಥ ಸನ್ಮಾನ್ಯ BS ಯಡಿಯೂರಪ್ಪನವರನ್ನು ಇವತ್ತು ಭೇಟಿ ಮಾಡಿ ಚುನಾವಣೆ ಗೆದ್ದ ನಂತರದಲ್ಲಿ ಅವರ ಆಶೀರ್ವಾದ ಪಡೆದಿದ್ದೀನಿ. ಮಾನ್ಯ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಕಟ್ಟಿ ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿ BJP ಅಧಿಕಾರ ಹಿಡಿಯೋದರಲ್ಲಿ ದೊಡ್ಡ ತಪಸ್ಸು ಅವರದಿದೆ. ನಮ್ಮಂಥ ಯುವ ಕಾರ್ಯಕರ್ತರಿಗೆ ಅವರ ಆಶೀರ್ವಾದ ಹೊಸ ಶಕ್ತಿ ನೀಡಿದೆ. ಬೆಂಗಳೂರು ದಕ್ಷಿಣದ ಜನ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಅವರ ಕೋಟ್ಯಾಂತರ ರೂಪಾಯಿ ದುಡ್ಡು, ಅಧಿಕಾರದ ದುರ್ಬಳಕೆ ಇದೆಲ್ಲದರ ಮಧ್ಯೆಯೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು, ನರೇಂದ್ರ ಮೋದಿಯವರ ನಾಯಕತ್ವವನ್ನು ಬೆಂಬಲಿಸಿ 2ನೇ ಬಾರಿಗೆ ನನ್ನನ್ನು ಮತ್ತೆ ಆಯ್ಕೆ ಮಾಡಿದ್ದಾರೆ. 2,78,000 ಮತಗಳ ದೊಡ್ಡ ಬಹುಮತದಿಂದ ಆಯ್ಕೆ ಮಾಡಿದ್ದಾರೆ. ನಾನು ನಮ್ಮ ಕ್ಷೇತ್ರದ ಜನಕ್ಕೆ ಕೃತಜ್ಞತೆ ಸಲ್ಲಿಸ್ತೇನೆ. ಕಳೆದ 5 ವರ್ಷದಲ್ಲಿ ಮಾಡಿದಂಥ ಕೆಲಸಗಳನ್ನು ಮತ್ತಷ್ಟು ಶಕ್ತಿಯಿಂದ ಮುಂದುವರಿಸಿ ಬೆಂಗಳೂರಿನ ಕರ್ನಾಟಕದ ಧ್ವನಿಯಾಗಿ ಕೇಂದ್ರ ಸರ್ಕಾರದಲ್ಲಿ ಸಂಸತ್ತಿನಲ್ಲಿ ಕಳೆದ 5 ವರ್ಷ ಯಾವ ರೀತಿ ಕೆಲಸ ಮಾಡೋದು 100 ಪಟ್ಟು ಪರಿಶ್ರಮದಿಂದ ಮತ್ತಷ್ಟು ಕೆಲಸ ಮಾಡ್ತೀವಿ ಎನ್ನುವಂಥ ಜವಾಬ್ದಾರಿಯುತ ನಡವಳಿಕೆಯಿಂದ ಕೆಲಸ ಮಾಡ್ತೀವಿ ಎನ್ನುವಂಥ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಸೊ 2ನೇ ಬಾರಿಗೆ ಆಯ್ಕೆ ಆಗಿದ್ದೀರಾ, ಏನಾದರೂ ಕೂಡ ಮಂತ್ರಿ ಸ್ಥಾನ ಕೊಡುವಂಥ ಸಾಧ್ಯತೆಗಳಿದೆಯಾ? ಅಂದರೆ ನೀವು 2ನೇ ಬಾರಿ ಆಯ್ಕೆ ಆಗಿರೋದು ಯುವ ನಾಯಕನಿಗೆ ಏನಾದರೂ ಕೊಡುವಂಥ ಸಾಧ್ಯತೆಗಳಿದೆಯಾ, ಚಾನ್ಸಸ್ ಇದೆಯಾ ಅಂತ? ನಾವು ಭಾರತೀಯ ಜನತಾ ಪಾರ್ಟಿಗೆ ಕೊಡಬೇಕು ಕಾರ್ಯಕರ್ತರಾಗಿ ಅಂತ ಬಂದಿರುವಂಥದ್ದು, ಬೇರೆ ಏನು ಅಪೇಕ್ಷೆನೂ ಇಲ್ಲ. ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕಿದೆ. ಅವರೊಬ್ಬರೇ ದೇಶದ ಸಮಗ್ರ ಅಭಿವೃದ್ಧಿಗೆ ಹೋರಾಟ ಮಾಡಿದ್ರೆ ಸಾಕಾಗೋದಿಲ್ಲ. ಎಲ್ಲ ಹಂತದಲ್ಲೂ ಕೂಡ ನಾವೆಲ್ಲರೂ ಅವ್ರಿಗೆ ಕೈ ಜೋಡಿಸ್ಬೇಕು. ಅದರಲ್ಲೂ ನಾವೆಲ್ಲ ಯುವಕರಿದ್ದೀವಿ. ಮುಂದಿನ ನಾಯಕತ್ವದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ರಾಜ್ಯದಾದ್ಯಂತ, ದೇಶದಾದ್ಯಂತ ಯುವ ಪೀಳಿಗೆ ನಾಯಕರನ್ನು ತಯಾರು ಮಾಡಿ ಪಾರ್ಟಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾದಂಥ, ಮೋದಿಯವ್ರ ಕೈ ಗಟ್ಟಿ ಮಾಡಬೇಕಾದಂಥ ಜವಾಬ್ದಾರಿ ನಮ್ಮದಿದೆ. ಆ ಕೆಲಸ ನಾವು ಮಾಡ್ತೀವಿ. ಒಂದು ವಿಚಾರಗಳು ಈವರೆಗೂ ಚರ್ಚೆ ಆಗ್ತಿರುವಂಥದ್ದು, BJPಗೆ ರಾಮ ಮಂದಿರ ಅಂದರೆ ಕೈ ಹಿಡಿದಿಲ್ಲ, ರಾಮ ಕೈ ಹಿಡಿದಿಲ್ಲ ಅನ್ನೋದು ಕೂಡ ಒಂದಷ್ಟು ವಿಚಾರಗಳು. ಹಾಗಿಲ್ಲ ನೋಡಿ, ಈ ಚುನಾವಣೆಯ ಫಲಿತಾಂಶ ಸ್ಪಷ್ಟ. ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು ಅಂತ ಜನ ವೋಟ್ ಹಾಕಿದ್ದಾರೆ. ಮೋದಿಯವರು ಮತ್ತೆ ಪ್ರಧಾನಿ ಆಗ್ತಾ ಇದ್ದಾರೆ. NDA ಪೂರ್ಣ ಬಹುಮತದಿಂದ ಬರಬೇಕು ಅಂತ ಜನ ಅಪೇಕ್ಷೆ ಪಟ್ಟಿದ್ದಾರೆ. ಪೂರ್ಣ ಬಹುಮತದಿಂದ BJP ಬರ್ತಾ ಇದೆ. ಇಡೀ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಅಲಯನ್ಸ್ನ ಎಲ್ಲ ಪಾರ್ಟಿಗಳನ್ನು ನಾವು ಒಟ್ಟಿಗೆ ಸೇರಿಸಿದ್ರು ಕೂಡ ಅವರದ್ದು BJP ಒಂದು ಬಂದಿರುವಷ್ಟು ಸೀಟ್ ಬಂದಿಲ್ಲ. ಜನ ಕೊಟ್ಟಿರುವಂಥ ತೀರ್ಪು ಸ್ಪಷ್ಟವಾಗಿದೆ. BJPಯ ವೋಟ್ ಶೇರ್ ಕೂಡ 2019ಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ವೋಟ್ ಶೇರ್ ಕೂಡ ಜಾಸ್ತಿ ಆಗಿದೆ. ಅಂದರೆ ಜನ ನಮ್ಮ ಪರವಾಗಿ ವೋಟ್ ಹಾಕಿದ್ದಾರೆ, ಮೋದಿಯವರ ಪರವಾಗಿ ವೋಟ್ ಹಾಕಿದ್ದಾರೆ. ದೇಶ ಅಭಿವೃದ್ಧಿ ಆಗಬೇಕು ಅಂದರೆ BJP ನೇತೃತ್ವದ NDA ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಆಯ್ಕೆ ಮಾಡಿದ್ದಾರೆ. ಇದು ಸ್ಪಷ್ಟ ಇದೆ. ನಮ್ಮ ಎಕ್ಸ್ಪೆಕ್ಟೇಷನ್ ನಾವು 400 ಬರ್ತೀವಿ ಅನ್ನುವಂಥ ದೊಡ್ಡ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕೆಂದರೆ ನಾವು ಅಷ್ಟು ಕೆಲಸ ಮಾಡಿದ್ದೀವಿ, ದೇಶದ ಚಿತ್ರಣವನ್ನೇ ಬದಲಾಯಿಸಿದ್ದೀವಿ. ಸಹಜವಾಗಿ 90 ಮಾರ್ಕ್ಸ್ ತೊಗೊಳ್ತಾ ಇರುವಂಥ ವಿದ್ಯಾರ್ಥಿ ನಾನು 100 ಮಾರ್ಕ್ಸ್ ತೊಗೋಬೇಕು ಅಂತ ಆಸೆ ಪಟ್ಟು 85 ತೊಗೊಂಡಾಗ ಅಯ್ಯೋ ಸ್ವಲ್ಪ ಕಡಿಮೆ ಆಯ್ತಲ್ಲ ಅಂತ ಬೇಜಾರಾಗೋ ರೀತಿ ಸ್ವಲ್ಪ ಕಡಿಮೆ ಆಗಿರುವಂಥ ಸೀಟ್ಗಳಿಂದ ಬೇಜಾರಾಗಿದೆ. ಆದರೆ ಕಾಂಗ್ರೆಸ್ನವ್ರು ಯಾಕೆ ಸಂಭ್ರಮಿಸ್ತಾ ಇದ್ದಾರೆ ಅದು ಅರ್ಥ ಆಗ್ತಾ ಇಲ್ಲ. ಎಲೆಕ್ಷನ್ ಸೋತಿದ್ದಾರೆ. ಸತತವಾಗಿ 40 ವರ್ಷದಿಂದ ಕಾಂಗ್ರೆಸ್ಸಿಗೆ 100 ಸೀಟ್ ಈ ದೇಶದಲ್ಲಿ ಸಿಕ್ಕಿಲ್ಲ. ಇನ್ನೂ 5 ವರ್ಷ ವಿರೋಧ ಪಕ್ಷದಲ್ಲಿ ಕೂರೋರಿದ್ದಾರೆ. ಆದರೆ ಚುನಾವಣೆ ಗೆದ್ದಿರೋ ರೀತಿ ಸಂಭ್ರಮಿಸ್ತಾ ಇದ್ದಾರೆ. ಇದು ಅರ್ಥ ಆಗ್ತಾ ಇಲ್ಲ. ಬಹುಶಃ ಯಾವಾಗಲೂ ಪ್ರತಿ ಎಕ್ಸಾಮ್ನಲ್ಲೂ ಫೇಲ್ ಆಗೋ ಸ್ಟೂಡೆಂಟು 35-36 ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿರೋದ್ರಿಂದ ಖುಷಿ ಪಡೋದ್ರ ರೀತಿ ಕಾಂಗ್ರೆಸ್ನವ್ರು ಖುಷಿ ಪಡ್ತಾ ಇದ್ದಾರೆ. ಈಗಷ್ಟೇ ದೇವೇಂದ್ರ ಫಡ್ನವೀಸ್ ಅವರು ಮಾತಾಡಿದ್ದಾರೆ, ಸೋಲಿಗೆ ನನ್ನ ಜವಾಬ್ದಾರಿನೂ ಕೂಡ ಇದೆ, ಅದನ್ನು ಹೊಣೆ ಹೊತ್ತು ನನಗೆ ಜವಾಬ್ದಾರಿಯಿಂದ ವಿಮುಕ್ತಿಗೊಳಿಸಿ ಅಂದರೆ ನಾನು ಜವಾಬ್ದಾರಿಯಿಂದ ಹೊರಗಿಡಿ ಅಂತ ಹೇಳ್ತಾರೆ. ಅಂದರೆ ನೀವು ಹೇಳ್ತಾ ಇದ್ರೆ ಇಲ್ಲ ಒಂದಷ್ಟು ಒಂದಷ್ಟು ರಾಜ್ಯದಲ್ಲಿ ನಮ್ಗೆ ವೋಟ್ ಸಿಕ್ಕಿದೆ ಅಂತ ಕೇಳ್ತಾ ಇದ್ದಾರೆ. ಎಲ್ಲೊಂದು ಕಡೆ ಮಹಾರಾಷ್ಟ್ರದಲ್ಲಿ BJP ನಾಯಕರು ನಾನು ಸೀಟ್ ಕಡಿಮೆ ಆಗಿಲ್ಲ ಅಂತ ಹೇಳ್ತಿಲ್ಲ. ಸೀಟ್ ಕಡಿಮೆ ಆಗಿರೋದು ವಾಸ್ತವ, ಎಲ್ರಿಗೂ ಗೊತ್ತಿದೆ. ಉತ್ತರ ಪ್ರದೇಶದಲ್ಲಿ ಕಡಿಮೆ ಆಗಿದೆ, ಹರಿಯಾಣದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ, ಮಹಾರಾಷ್ಟ್ರದಲ್ಲಿ ಕಡಿಮೆ ಆಗಿದೆ, ರಾಜಸ್ಥಾನದಲ್ಲಿ ಕಡಿಮೆ ಆಗಿದೆ. ಇದು ವಾಸ್ತವ. ಆದರೆ ಅದರಿಂದ ಚುನಾವಣಾ ಫಲಿತಾಂಶ ಚೇಂಜ್ ಆಗಿಲ್ವಲ್ಲ. ಜನರ ಮ್ಯಾಂಡೇಟ್ ಏನು? ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು. 3ನೇ ಬಾರಿಗೆ ಪ್ರಧಾನಿ ಆಗ್ತಾ ಇದ್ದಾರೆ. ಪಂಡಿತ್ ನೆಹರು ನಂತರ 3ನೇ ಬಾರಿಗೆ ಯಾರಾದರೂ ಮತ್ತೆ ಪ್ರಧಾನಿ ಆಗ್ತಾ ಇದ್ರೆ ಅದು ಇವತ್ತು ನರೇಂದ್ರ ಮೋದಿ.
ಇತಿಹಾಸ ರಚನೆ ಮಾಡುವಂಥ ಕೆಲಸ ಆಗಿದೆ. NDAಗೆ ಪೂರ್ಣ ಬಹುಮತ ದೇಶದ ಜನ ಕೊಟ್ಟಿದ್ದಾರೆ. ಸೊ ಔಟ್ಕಮ್ ಏನು ಅಂತ ನಾನು ಹೇಳಿದ್ದೀನಿ ಅಷ್ಟೇ. ಕಡಿಮೆ ಸೀಟ್ ಆಗಿರೋದು ಸಹಜ. ದಿನೇಶ್ ಗುಂಡೂರಾವ್ ಒಂದು ಮಾತಾಡಿದ್ದಾರೆ ಸರ್, ಕಳೆದ ಬಾರಿ ರಾಜ್ಯದ ಸಂಸದರಿಂದ ಯಾವುದೇ ನ್ಯಾಯ ಸಿಕ್ಕಿಲ್ಲ ಕರ್ನಾಟಕಕ್ಕೆ. ಈ ಬಾರಿ ನಮ್ಮ 9 ಸಂಸದರು ರಾಜ್ಯಕ್ಕಾಗಿ ಹೋರಾಟ ಮಾಡ್ತಾರೆ ಲೋಕಸಭೆಯಲ್ಲಿ ಅಂತ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್. ಕರ್ನಾಟಕದ ಸಂಸದರ ಪ್ರಯತ್ನ ಇಲ್ಲದಲೇ ಅವರು ಕೆಲಸ ಮಾಡದಲೇ ಇದ್ದಿದ್ದರೆ, ನರೇಂದ್ರ ಮೋದಿಯ ಸರ್ಕಾರದಲ್ಲಿ ನಾವು ಕರ್ನಾಟಕಕ್ಕೆ ನ್ಯಾಯ ಒದಗಿಸ್ದಲೇ ಇದ್ದಿದ್ದರೆ, ಕರ್ನಾಟಕದಲ್ಲಿ BJPಗೆ 19 ಸೀಟು ಬರ್ತಾನೆ ಇರಲಿಲ್ಲ. ಜನ ಎಲ್ಲ ಅಳುದು ತೂಗಿ ಮತದಾನ ಮಾಡಿದ್ದಾರೆ, ನಮ್ಮನ್ನು ಗೆಲ್ಲಿಸಿದ್ದಾರೆ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.